हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 19ನೇ ಅಧ್ಯಾಯದಲ್ಲಿ ಇವತ್ತು 26ನೇ ಶ್ಲೋಕ. ತದಭಿಜ್ಞಾಯ ಭಗವಾನ್ ಪೃಥು ಪರಾಕ್ರಮಃ ಇಂದ್ರಾಯ ಕುಪಿತೋ ಬಾಣಂ ಆದತ್ತೋದ್ಯತ ಕಾರ್ಮುಕಃ. ಪೃಥು ಮಹಾರಾಜ ಮಹಾಪರಾಕ್ರಮಿಯಾಗಿರ್ತಕ್ಕಂಥವನು, ಪೂಜ್ಯನಾಗಿರ್ತಕ್ಕಂಥವನು. ಅಂತಹ ಪೃಥು ಮಹಾರಾಜ ಇದನ್ನೆಲ್ಲ ತಿಳ್ಕೊಂಡು ಅಂತ. ಇದನ್ನೆಲ್ಲ ಅಂತಂದರೆ ಹಿಂದೆ ಹೇಳಿದ್ದು, ಧರ್ಮ ಅಂದರೆ ಯಾವುದು, ಅಧರ್ಮದಲ್ಲಿ ಧರ್ಮ ಬುದ್ಧಿ ಯಾವುದು, ಇವನು ಬಂದವನು ಯಾರು, ಯಾಕೆ ಈ ರೀತಿ ವೇಷವನ್ನು ಧಾರಣೆ ಮಾಡಿದ, ಈ ಎಲ್ಲ ವಿಷಯವನ್ನು ತಿಳ್ಕೊಂಡು ಆ ಇಂದ್ರನಿಗೆ ಬಾಣವನ್ನು ಗುರಿ ಇಟ್ಟಿದ್ದಾನೆ. ಅವನ ಮೇಲೆ ಕೋಪದಿಂದ ಬಿಲ್ಲು ಎತ್ತಿಕೊಂಡು ಬಾಣವನ್ನು ಗುರಿ ಇಟ್ಟ. ಪೃಥು ಪರಾಕ್ರಮ ಪೃಥು ಅಂತ. ಪೃಥು ಪರಾಕ್ರಮನಾದ ಪೃಥು ಮಹಾರಾಜ ಕೋಪಗೊಂಡು ಬಿಲ್ಲೆತ್ತಿ ಇಂದ್ರನಿಗೆ ಬಾಣವನ್ನು ಗುರಿ ಇಟ್ಟಿದ್ದಾನೆ. ತದಭಿಜ್ಞಾಯ ಭಗವಾನ್ ಪೃಥು ಪರಾಕ್ರಮಃ ಇಂದ್ರಾಯ ಕುಪಿತೋ ಬಾಣಂ ಆದತ್ತೋದ್ಯತ ಕಾರ್ಮುಕಃ. ತಮೃತ್ವಿಜಃ ಶಕ್ರವಧಾಭಿಸಂಧಿತಂ ವಿಚಕ್ಷ್ಯ ದುಷ್ಪ್ರೇಕ್ಷಮಸಹ್ಯರಂ ಹಸಾ.
ನಿವಾರಯಾಮಾಸುರಹೋ ಮಹಾಮತೆ ನ ಯುಜ್ಯತೆ ತ್ರಾಣ್ಯವಧೋ ಪ್ರಚೋದಿತಃ. ಪೃಥು ಮಹಾರಾಜ ಬಹಳ ಕೋಪದಿಂದ ಇಂದ್ರನಿಗೆ ಬಾಣವನ್ನು ಗುರಿ ಇಟ್ಟಿದ್ದಾನೆ. ಆ ಪೃಥು ಮಹಾರಾಜನಿಗೆ ಬಂದಂತಹ ಕೋಪ ಅಸಹನೀಯವಾದಂತಹ ಕೋಪ. ಅಸಹ್ಯ ರಂಹಸ ದುಷ್ಪ್ರೇಕ್ಷಂ ಅಂತಾರೆ, ನೋಡ್ಲಿಕ್ಕೂ ಅಸಾಧ್ಯನಾಗಿದ್ದಂತೆ. ಅಷ್ಟು ಕೋಪ ಬಂದಿತ್ತು, ಅವನನ್ನು ನೋಡೋದೇ ಕಷ್ಟ ಆಗಿತ್ತು. ಅಷ್ಟು ಕೋಪದಿಂದ ಇಂದ್ರನ ವಧೆಗೋಸ್ಕರ ಅಂತ ಹೊರಟಿದ್ದಾನೆ. ಅಂತಹ ಆ ಪೃಥು ಮಹಾರಾಜನನ್ನ ಋತ್ವಿಜರು ನೋಡಿ ತಡೆದ್ರಂತೆ. ನಿವಾರಯಾಮಾಸುಹು, ಆ ಋತ್ವಿಜರುಗಳು ಆ ಪೃಥು ಮಹಾರಾಜನನ್ನ ತಡೆದಿದ್ದಾರೆ. ಕೋಪ ಬಹಳ ಬಂದಿತ್ತು ಪೃಥು ಮಹಾರಾಜನಿಗೆ, ನೋಡ್ಲಿಕ್ಕೂ ಅಸಾಧ್ಯನಾಗಿದ್ದ. ಇಂದ್ರನನ್ನ ಕೊಂದು ಬಿಡ್ತೇನೆ ಅಂತ ಬಾಣವನ್ನು ಗುರಿ ಇಟ್ಟಿದ್ದಾನೆ. ಅಂತಹ ಪೃಥು ಮಹಾರಾಜನನ್ನ ಋತ್ವಿಜರುಗಳು ನೋಡಿ ತಡೆದಿದ್ದಾರೆ. ತಡೆದು ಹೇಳ್ತಾರೆ, ಎಲೆ ಮಹಾಜ್ಞಾನಿಯಾದಂತಹ ರಾಜನೇ, ಇದು ಪಾಪ. ನೀನು ಯಜ್ಞದೀಕ್ಷಿತನಾಗಿದ್ದಿ. ಇವಾಗ ಯಜ್ಞದೀಕ್ಷಿತನಾಗಿರ್ತಕ್ಕಂಥವನು ಯಜ್ಞ ಪಶುವನ್ನ ಹೊರತಾಗಿ ಬೇರೆ ಯಾವುದೇ ಪ್ರಾಣಿಯನ್ನು ಕೂಡ ವಧ ಮಾಡಬಾರದು. ಅದು ಶಾಸ್ತ್ರವಿಹಿತವಲ್ಲ, ಅದು ಕೂಡದು ಅಂತ ಹೇಳ್ತಾ ಇದ್ದಾರೆ. ಯಜ್ಞದೀಕ್ಷಿತನಾಗಿದ್ದಂತಹ ಪೃಥು ಮಹಾರಾಜ ಈಗ ಇಂದ್ರನನ್ನ ವಧ ಮಾಡಿಬಿಡ್ತೇನೆ ಅಂತ ಹೊರಟಿದ್ದಾನೆ. ಹಾಗಾಗಿ ಇದು ಸರಿಯಲ್ಲ ಅಂತ ಋತ್ವಿಜರು ಉಪದೇಶ ಮಾಡ್ತಾ ಇದ್ದಾರೆ. ಯಜ್ಞದೀಕ್ಷಿತನಾದಂತಹ ವ್ಯಕ್ತಿ ಯಜ್ಞದ ಪಶುವನ್ನು ಬಿಟ್ಟು ಬೇರೆ ಯಾವ ಪ್ರಾಣಿಗಳನ್ನು ವಧ ಮಾಡಬಾರದು ಅಂತ ನಿಯಮ ಇದೆ. ನೀನೀಗ ಯಜ್ಞದೀಕ್ಷಿತನಾಗಿ ಇರ್ತಕ್ಕಂಥವನು, ಈ ಸಮಯದಲ್ಲಿ ನೀನು ಇಂದ್ರನ ವಧೆಯನ್ನು ಮಾಡೋದು ಸರಿಯಲ್ಲ. ಯಾವ ಪ್ರಾಣಿಯನ್ನು ವಧ ಮಾಡಬಾರದು, ಅದು ಶಾಸ್ತ್ರವಿಹಿತವಲ್ಲ. ಆದ್ದರಿಂದ ಬೇಡ ಅಂತ ಆ ಇಂದ್ರನ ವಧೆಗೆ ಉದ್ಯುಕ್ತನಾದಂತಹ ಪೃಥು ಮಹಾರಾಜನನ್ನ ತಡಿತಾ ಇದ್ದಾರೆ ಋತ್ವಿಜರುಗಳು. ತಮೃತ್ವಿಜ ಶಕ್ರವಧಾಭಿಸಂಧಿತಂ ವಿಚಕ್ಷ್ಯ ದುಷ್ಪ್ರೇಕ್ಷಮಸಹ್ಯರಂಹಸಾ ನಿವಾರಯಾಮಾಸುರಹೋ ಮಹಾಮತೆ ನ ಯುಜ್ಯತೆ ತ್ರಾಣ್ಯವಧೋ ಪ್ರಚೋದಿತಃ. ವಯಂ ಮರುತ್ವಂತಮಿಹಾರ್ಥನಾಶನಂ ಹ್ವಯಾಮಹೇ ತ್ವಚ್ಛ್ರವಸಾ ಹತತ್ವಿಷಂ ಅಯಾತಯಾಮೋಪಹವೈಸ್ತಮಗ್ನಯೇ ಪ್ರಸಹ್ಯ ರಾಜನ್ ಜುಹವಾಮತೆ ಹಿತಂ. ನೀನು ಅವನನ್ನು ಕೊಲ್ಲೋ ಅಗತ್ಯ ಇಲ್ಲ. ಈಗ ಇಂದ್ರ ನೀನು ಮಾಡುವ ಒಂದು ಯಜ್ಞದ ಮೇಲೆ ನಿನ್ನ ಕೀರ್ತಿ ನೋಡಿ ಅವನಿಗೆ ಹೊಟ್ಟೆ ಕಿಚ್ಚಾಗಿದೆ. ಅಸೂಯೆಯಿಂದ ನಿನ್ನ ಯಜ್ಞವನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ. ಆದರೆ ಅವನು ಅದೃಶ್ಯನಾಗಿ ಅವನು ಈ ಕಾರ್ಯವನ್ನ ಸಾಧನೆ ಮಾಡಬೇಕು ಅಂತ ಕಪಟದಿಂದ ಮಾಡಲಿಕ್ಕೆ ಹೊರಟಿದ್ದಾನಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ, ಆ ಇಂದ್ರನನ್ನ ಅಮೋಘವಾದಂತಹ ಮಂತ್ರಗಳಿಂದ ಅವನನ್ನು ನಾವು ಇಲ್ಲಿಗೆ ಕರೆಸ್ಕೊಳ್ತೇವೆ. ಅಮೋಘವಾದಂತಹ ಮಂತ್ರಗಳಿಂದ ನಾವು ಅವನನ್ನು ಇಲ್ಲಿಗೆ ಕರೆಸ್ಕೊಳ್ತೇವೆ. ಅವನನ್ನ ಬಲಾತ್ಕಾರವಾಗಿ ನಾವೇ ಅಗ್ನಿಗೆ ಆಹುತಿಯನ್ನ ಮಾಡಿಬಿಡ್ತೇವೆ ಅಂತಾರೆ.
ಯಾಕೆಂದ್ರೆ ನಿನ್ನ ಕೀರ್ತಿಯ ಬಗ್ಗೆ ಅಸೂಯೆಯಿಂದ ಅವನು ತೇಜೋಹೀನನಾಗಿ ಬಿಟ್ಟಿದ್ದಾನೆ. ಅಂತಹ ಅವನು ನಿನ್ನ ಯಜ್ಞವನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ, ನಿನಗೆ ಶತ್ರುವಾಗಿದ್ದಾನೆ. ಅಂತಹ ಆ ಇಂದ್ರನನ್ನ ನಾವು ನಮ್ಮ ಅಮೋಘವಾದಂತಹ ಮಂತ್ರಗಳಿಂದಲೇ ಅವನನ್ನ ನಾವು ಇಲ್ಲಿಗೆ ಕರೆಸ್ಕೊಳ್ತೇವೆ. ಕರೆಸ್ಕೊಂಡು ಅಗ್ನಿಗೆ ಆಹುತಿಯನ್ನಾಗಿ ಮಾಡಿಬಿಡುತ್ತೇವೆ ಅವನನ್ನ ಅಂತಾರೆ. ಯಜ್ಞ ಅಂತನ್ನೋದು ದೇವತೆಗಳ ಆರಾಧನೆ. ದೇವತೆಗಳಿಗೆ ಇಷ್ಟವಿಲ್ಲದೆ ಇರತಕ್ಕಂತಹ ಇಂಥ ಒಂದು ಯಜ್ಞವನ್ನ ಮಾಡೋದ್ರಿಂದ ಏನು ಫಲ ಅಂತ ಒಂದು ಪ್ರಶ್ನೆ ಬರ್ತದೆ. ದೇವತೆಗಳಿಗೆ ಸಂತೋಷ ಆಗಬೇಕು ಅಂತಲೇ ದೇವತೆಗಳ ಆರಾಧನಾ ರೂಪವಾಗಿ ಯಜ್ಞವನ್ನ ಮಾಡೋದು. ಈಗ ದೇವತೆಗಳಲ್ಲಿ ಒಡೆಯನಾದಂತಹ ಇಂದ್ರ ಅವನು ಈ ಯಜ್ಞವನ್ನು ನಿಲ್ಲಿಸಬೇಕು ಅಂತ ಹೊರಟಿದ್ದಾನೆ. ಅಂದ್ರೆ ಅವನಿಗೆ ಇಷ್ಟ ಇಲ್ಲ. ದೇವತೆಗಳಿಗೆ ಇಷ್ಟವಿಲ್ಲದಂತಹ ಯಜ್ಞವನ್ನ ಮಾಡೋದ್ರಿಂದ ಏನ್ ಫಲ? ಆದ್ರಿಂದ ಪೃಥು ಯಜ್ಞವನ್ನ ತಾನೇ ನಿಲ್ಲಿಸಬೇಕಾಗಿತ್ತು. ದೇವತೆಗಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ಕೂಡಲೇ ಪೃಥು ಮಹಾರಾಜ ಯಜ್ಞವನ್ನ ತಾನೇ ನಿಲ್ಲಿಸಬೇಕಾಗಿತ್ತು. ಋತ್ವಿಜರಿಗೂ ಕೂಡ ಅದು ಗೊತ್ತು, ಇದು ದೇವತೆಗಳಿಗೆ ಇಷ್ಟ ಇಲ್ಲದೆ ಇರತಕ್ಕಂತಹ ಯಜ್ಞ, ಮಾಡಬಾರದು ನಾವು ಅಂತ ಋತ್ವಿಜರಿಗೂ ಕೂಡ ಗೊತ್ತಿಲ್ಲ ಅಂತೇನಿಲ್ಲ. ಆದರೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇವಾಗ ಅವನು ಪೃಥು ಮಹಾರಾಜನು ಕೂಡ ಇಂದ್ರನನ್ನ ಕೊಂದು ಬಿಡ್ತೇನೆ ಅಂತ ಹೊರಟ. ಇವರು ಕೂಡ ಬೇಡ, ಯಜ್ಞ ದೀಕ್ಷಿತನಾಗಿದ್ದಿ, ಪ್ರಾಣಿ ಹಿಂಸೆ ಮಾಡಬಾರದು, ನಾನು ಮಂತ್ರದಿಂದಲೇ ಅವನನ್ನ ಕರೆಸ್ಕೊಂಡು ಅಗ್ನಿಗೆ ಆಹುತಿಯನ್ನ ಮಾಡಿಬಿಡ್ತೇವೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ನಿಜವಾಗಲೂ ಸರಿಯಾದದ್ದಲ್ಲ. ಅಜ್ಞಾನಿಗಳು ಮಾಡತಕ್ಕಂತಹ ಒಂದು ಕೆಲಸ ಇದು. ದೇವೇಂದ್ರನಿಗೆ ಇಷ್ಟ ಇಲ್ಲದೆ ಇರೋ ಹೋಮವನ್ನ, ಯಜ್ಞವನ್ನ ಇವರು ಮಾಡ್ತಾ ಇರೋದೇ ತಪ್ಪು. ಅದು ಪೃಥು ಮಹಾರಾಜನಿಗೂ ಗೊತ್ತು, ಋತ್ವಿಜರಿಗೂ ಗೊತ್ತು. ಪೃಥು ಮಹಾರಾಜ ತಾನೇ ಯಜ್ಞವನ್ನ ನಿಲ್ಲಿಸಬೇಕಾಗಿತ್ತು. ಇವಾಗ ಬೇಡ, ಇದು ಇಂದ್ರನಿಗೆ ಇಷ್ಟ ಇಲ್ಲ ಅಂದಮೇಲೆ ಮಾಡಬಾರದು. ಯಾಕೆಂದ್ರೆ ಯಜ್ಞ ಅಂದ್ರೆ ದೇವತೆಗಳ ಆರಾಧನೆ, ದೇವತೆಗಳ ಪ್ರೀತಿಗೋಸ್ಕರನೇ ಮಾಡೋದು. ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅಂತ ತಾನೇ ನಿಲ್ಲಿಸಬೇಕಾಗಿತ್ತು. ಋತ್ವಿಜರು ಕೂಡ ಇದನ್ನ ಹೇಳಿ ಯಜ್ಞ ಮಾಡೋದನ್ನು ತಾವು ನಿಲ್ಲಿಸಬೇಕಾಗಿತ್ತು. ಆದರೆ ಧರ್ಮದ ರಹಸ್ಯವನ್ನ ಸಭೆಯಲ್ಲಿ ಕೂತಂತಹ ಬ್ರಹ್ಮದೇವರ ಮುಖದಿಂದಲೇ ಎಲ್ಲರೂ ಕೇಳಿ ತಿಳ್ಕೊಳ್ಬೇಕು ಅನ್ನೋದು ಋತ್ವಿಜರ ಅಭಿಪ್ರಾಯ ಮತ್ತು ಪೃಥು ಮಹಾರಾಜನ ಅಭಿಪ್ರಾಯ. ಬ್ರಹ್ಮದೇವರ ಮುಖದಿಂದ ಎಲ್ಲರೂ ಕೂಡ ಧರ್ಮದ ರಹಸ್ಯ ಏನು ಅನ್ನೋದನ್ನ ಕೇಳಿ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಋತ್ವಿಜರು ಏನು ಮಾಡಿದರು, ತಮಗೆ ಗೊತ್ತಿದ್ರೂ ಕೂಡ ಪೃಥು ಮಹಾರಾಜನ ಪರವಹಿಸಿ ನಾವು ಇಂದ್ರನನ್ನ ಕೊಂದು ಬಿಡ್ತೇವೆ ಅಂತ ಹೇಳಿ ನಟನೆ ಮಾಡಿದ್ರಷ್ಟೆ. ಅವರೇನು ಮಂತ್ರಪೂರ್ವಕವಾಗಿ ಇಂದ್ರನನ್ನ ಕರೆಸ್ಕೊಂಡು ಅಲ್ಲಿ ಆಹುತಿಯನ್ನ ಕೊಡ್ಲಿಲ್ಲ, ಕೊಡಬೇಕು ಅನ್ನೋ ಅಭಿಪ್ರಾಯನೂ ಅವ್ರಿಗೆ ಇರಲಿಲ್ಲ. ಹಾಗೆ ಹೇಳಿದ್ರಷ್ಟೆ, ನಾವು ಹಾಗೆ ಮಾಡ್ತೇವೆ ಅಂತ. ಅವರೇನು ಹಾಗೆ ಮಾಡೋದಿಲ್ಲ. ಧರ್ಮ ಅಂದ್ರೆ ಏನು, ಆ ಧರ್ಮದ ರಹಸ್ಯ ಏನು ಅನ್ನೋ ವಿಷಯ ಬ್ರಹ್ಮದೇವರ ಮೂಲಕವಾಗಿ ಎಲ್ರಿಗೂ ತಿಳಿಲಿ ಅನ್ನೋದಕ್ಕೋಸ್ಕರ ಈ ರೀತಿ ನಟನೆ ಮಾಡಿದ್ರು ಅಷ್ಟೇ ಹೊರತು ಋತ್ವಿಜರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತೇನಿಲ್ಲ. ಹೀಗೆ ಅವರು ಹೇಳಿದ್ರು ಅಷ್ಟೆ, ನಟನೆ ಮಾಡಿದ್ರು. ಅವನನ್ನ ಬಲಾತ್ಕಾರವಾಗಿ ನಾವು ಕರೆಸ್ಕೊಳ್ತೇವೆ, ಅಗ್ನಿಗೆ ಆಹುತಿಯನ್ನಾಗಿ ಮಾಡ್ತೇವೆ ಅಂತ ಹೇಳಿದರು. ವಯಂ ಮರುತ್ವಂತಮಿಹಾರ್ಥನಾಶನಂ ವಯಾಮಹೇ ತ್ವಚ್ಛ್ರವಸಾಹ ತತ್ವಿಷಂ ಅಯಾತಯಾಮೋಪಹವೈಸ್ತಮಗ್ನಯೇ ಪ್ರಸಹ್ಯ ರಾಜನ್ ಜುಹವಾಮತೆ ಹಿತಂ ಇತ್ಯಾಮಂತ್ರ್ಯ ಕ್ರತುಪತಿಂ ವಿದುರಾಸ್ಯರ್ತ್ವಿಜೋರುಷಾ
ಸೃಂಗ್ನ್ಯಸ್ತಂ ಜುಹ್ವತೋಭ್ಯೇತ್ಯ ಸ್ವಯಂಭೂ ಪ್ರತ್ಯಷೇಧತ. ಋತ್ವಿಜರು ಈ ರೀತಿ ಹೇಳಿ ಯಜಮಾನನಾದಂತಹ ಆ ಪೃಥು ಮಹಾರಾಜನ ಅನುಮತಿಯನ್ನು ಪಡೆದು ಕೋಪದಿಂದ ಮಂತ್ರಬಲದಿಂದ ಇಂದ್ರನನ್ನ ಸೃಕ್ನಲ್ಲಿ ತಂದು ಇಟ್ಟುಕೊಂಡ್ರಂತೆ. ಇನ್ನೇನು ಹೋಮ ಮಾಡಬೇಕು ಅಂತ ಉದ್ಯುಕ್ತರಾಗಿದ್ದಾರೆ. ಸೃಕ್ ಅಂದ್ರೆ ಅಗ್ನಿಯಲ್ಲಿ ಆಹುತಿಯನ್ನ ಹಾಕ್ತಕ್ಕಂತಹ ಒಂದು ಚಮಚ, ಸೌಟು, ಅದನ್ನ ಸೃಕ್ ಅಂತ ಕರೀತಾರೆ. ಸೃಕ್ ಮತ್ತೆ ಸೃವಗಳು ಯಜ್ಞ ಮಾಡಲಿಕ್ಕೆ ಇರ್ತಕ್ಕಂತಹ ಸೌಟುಗಳು. ಆ ಸೃಕ್ನಲ್ಲಿ ಅವನನ್ನು ತಂದು ಇಟ್ಟುಕೊಂಡ್ರಂತೆ ಇಂದ್ರನನ್ನ ಮಂತ್ರಬಲದಿಂದ. ಅವರಿಗೆ ಕೋಪ ಬಂತು ಅಂತ ಹಿಂದೆ ಹೇಳಿದ್ರು. ಕೋಪದಿಂದ ಮಂತ್ರಬಲದಿಂದ ಇಂದ್ರನನ್ನ ತಗೊಂಡು ಬಂದು ಸೃಕ್ನಲ್ಲಿ ಇಟ್ಟುಕೊಂಡಿದ್ದಾರೆ. ಇನ್ನೇನು ಹೋಮ ಮಾಡಬೇಕು. ಆ ಇಂದ್ರನನ್ನೇ ಅಗ್ನಿಗೆ ಹಾಕಿ ಹೋಮ ಮಾಡಬೇಕಾಗಿತ್ತು. ಹೋಮ ಮಾಡಬೇಕು ಅಂತ ಹೊರಟಿದ್ದಾರೆ. ತಕ್ಷಣ ಬ್ರಹ್ಮದೇವರು ಬಂದು ತಡೆದರು. ಇತ್ಯಾಮಂತ್ರ್ಯ ಕ್ರತುಪತಿಂ ವಿದುರಾಸ್ಯರ್ದ್ವಿಜೋರುಷಾ ಸೃಂಗ್ನ್ಯಸ್ತಂ ಜುಹ್ವತೋಭ್ಯೇತ್ಯ ಸ್ವಯಂಭೂ ಪ್ರತ್ಯಷೇಧತ. ನವಧ್ಯ ಭವತಾಮಿಂದ್ರೋ ಯದ್ಯಜ್ಞೋ ಭಗವತ್ತನುಃ ತಂ ಜಿಘಾಂಸತ ಯಜ್ಞೇನ ಯಸ್ಯೇಷ್ಟಾಸ್ತನವಃ ಸುರಾಃ. ಬ್ರಹ್ಮದೇವರು ಆ ಋತ್ವಿಜರನ್ನು ತಡೆದಿದ್ದಾರೆ. ನೀವು ಇಂದ್ರನನ್ನ ಕೊಲ್ಲಬಾರದು ಅಂತ ಹೇಳಿದರು. ಯಾಕೆ ಅಂದರೆ ಯಜ್ಞ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಹಾಗೆ ಇಂದ್ರಾದಿ ದೇವತೆಗಳಿಗೂ ಕೂಡ ಯಜ್ಞ ಅಂತನ್ನೋದು ಬಹಳ ಪ್ರೀತಿಕರವಾಗಿರ್ತಕ್ಕಂಥದ್ದು. ಆ ಇಂದ್ರಾದಿ ದೇವತೆಗಳು ಭಗವಂತನಿಗೆ ಶರೀರದಂತೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು. ಭಗವತ್ತನು ಇಂದ್ರಾದಿ ದೇವತೆಗಳೆಲ್ಲ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ. ಭಗವಂತನ ಶರೀರದಂತೆ ಇದ್ದಾರೆ ಅವರೆಲ್ಲ. ಯಜ್ಞ ಅಂತನ್ನೋದು ಅಂತಹ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಅವನ ಶರೀರದಂತೆ ಇರತಕ್ಕಂತಹ ಇಂದ್ರಾದಿ ದೇವತೆಗಳೇನಿದ್ದಾರೆ ಅವರೆಲ್ಲ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರಾದ್ದರಿಂದ ಅವನಿಗೆ ಪ್ರಿಯವಾದ ಯಜ್ಞದಲ್ಲಿ ಅವನಿಗೆ ಪ್ರಿಯರಾದ ಇಂದ್ರನನ್ನ ಕೊಲ್ಲೋದೇನಿದೆ ಇದು ಸರಿಯಾದದ್ದಲ್ಲ. ಆ ರೀತಿ ನೀವು ಮಾಡಬೇಕು ಅಂತ ಇಚ್ಛೆ ಪಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಯಜ್ಞದಲ್ಲಿ ಭಗವಂತನಿಗೆ ಪ್ರಿಯರಾದಂತಹ ದೇವತೆಗಳನ್ನ ಕೊಲ್ಲಬೇಕು ಅಂತ ನೀವು ಬಯಸೋದು ಸರಿಯಲ್ಲ. ಯಜ್ಞ ಅಂತನ್ನೋದು ಭಗವಂತನ ಪ್ರೀತಿಕರವಾಗಿರ್ತಕ್ಕಂಥದ್ದು. ಭಗವಂತನಿಗೆ ಆ ಭಗವಂತನಿಗೆ ದೇಹದಂತೆ ಶರೀರದಂತೆ ಇರ್ತಕ್ಕಂಥವರು ದೇವತೆಗಳು ಅತ್ಯಂತ ಪ್ರೀತಿಪಾತ್ರರವರೆಲ್ಲ. ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಆ ದೇವತೆಗಳು. ಅಂತಹ ದೇವತೆಗಳನ್ನ ನೀವು ಯಜ್ಞದಲ್ಲಿ ಕೊಲ್ಲೋದು ಭಗವಂತನಿಗೆ ಪ್ರೀತಿಕರ ಅಂತ ಅನ್ಸೋದಿಲ್ಲ. ಹಾಗಾಗಿ ನೀವು ಆ ಭಗವಂತನಿಗೆ ಪ್ರೀತಿಯಲ್ಲದೆ ಇರ್ತಕ್ಕಂತಹ ಪ್ರಿಯಕರವಲ್ಲದೆ ಇರ್ತಕ್ಕಂತಹ ಈ ದೇವತೆಗಳ ಆಹುತಿ, ದೇವತೆಗಳನ್ನ ಯಜ್ಞದಲ್ಲಿ ಆಹುತಿಯನ್ನಾಗಿ ಕೊಡ್ತೇವೆ ಅಂತೇನು ಹೊರಟಿದ್ದೀರಿ, ಈ ಕೆಲಸ ಸೂಕ್ತವಾದದ್ದಲ್ಲ, ಮಾಡಬೇಡ್ರಿ ಅಂತ ಬ್ರಹ್ಮದೇವರು ಹೇಳಿ ತಡಿತಾ ಇದ್ದಾರೆ. ನವಧ್ಯ ಭವತಾಂ ಇಂದ್ರೋ ಯದ್ಯಜ್ಞೋ ಭಗವತ್ತನುಃ ತಂ ಜಿಘಾಂಸತ ಯಜ್ಞೇನ ಯಸ್ಯೇಷ್ಟಾಸ್ತನವಃ ಸುರಾಃ ತದಿದಂ ಪಶ್ಯತ ಮಹದ್
ಧರ್ಮವ್ಯತಿಕರಂ ದ್ವಿಜಾಃ ಇಂದ್ರೇಣಾನುಷ್ಠಿತಂ ರಾಜ್ಞಃ ಕರ್ಮೈತದ್ಧಿಜಿಘಾಂಸತಾ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೋಡ್ರಿ, ಇಂದ್ರ ಏನ್ ಮಾಡಿದ ಇವಾಗ? ಧರ್ಮವನ್ನ ಹಾಳು ಮಾಡತಕ್ಕಂತಹ ಪಾಖಂಡ ಮತವನ್ನ ಪ್ರಕಟ ಮಾಡಿಬಿಟ್ಟ. ಯಾಕೆ? ಈ ಪೃಥು ಮಹಾರಾಜ ಮಾಡುವ ಯಜ್ಞವನ್ನ ನಿಲ್ಲಿಸ್ಬೇಕು ಅಂತ. ಪೃಥು ಮಹಾರಾಜ ಏನು ಈಗ ಯಜ್ಞ ಮಾಡ್ತಾ ಇದ್ದಾನೆ, ಈ ಯಜ್ಞ ಮಾಡೋದು ಅವನಿಗಿಷ್ಟ ಇಲ್ಲ. ಆದ್ರಿಂದ ಇವನು ಈ ಯಜ್ಞವನ್ನ ಮಾಡ್ತಾ ಇರೋದ್ರಿಂದ ಅವನೇನು ಮಾಡಿದ? ಇಂದ್ರ ಧರ್ಮವನ್ನೇ ಹಾಳು ಮಾಡತಕ್ಕಂತಹ ಪಾಖಂಡ ಮತವನ್ನ ಪ್ರಕಟ ಮಾಡಿ ತೋರಿಸಿದ. ಅದನ್ನ ನೋಡ್ರಿ ಸ್ವಲ್ಪ. ನೀವೇನಾದರೂ ಇನ್ನೂ ಅವನ ಜೊತೆಗೆ ವಿರೋಧವನ್ನ ಬೆಳೆಸ್ಕೊಂಡ್ರಿ ಅಂತ ಆದರೆ ಅವನು ಈ ಪಾಖಂಡ ಮತವನ್ನ ಇನ್ನೂ ಹೆಚ್ಚು ಬೆಳೆಸುವಂತಹ ಅಪಾಯ ಇದೆ. ಅದಕ್ಕೋಸ್ಕರ ಬೇಡ ಅಂತ. ಇದರಿಂದ ಲೋಕಕ್ಕೆ ತೊಂದರೆ ಉಂಟಾಗ್ತದೆ. ಪಾಖಂಡ ಮತ ಇನ್ನೂ ಹೆಚ್ಚು ಬೆಳೀತದ. ಆಮೇಲೆ ಈಗಾಗಲೇ ಅವನು ಪಾಖಂಡ ಮತವನ್ನು ಪ್ರಕಟ ಮಾಡಿಬಿಟ್ಟ, ತೋರಿಸಿಬಿಟ್ಟ. ಯಾವುದರಿಂದ ಇದಾಗಿದ್ದು? ಈ ಯಜ್ಞವನ್ನ ನಿಲ್ಲಿಸಬೇಕು ಅನ್ನೋ ಕಾರಣದಿಂದಲೇ ಅವನು ಪಾಖಂಡ ವೇಷವನ್ನ ಧಾರಣೆ ಮಾಡಿ ಬಂದ. ಅದನ್ನ ನೋಡಿ ಎಲ್ಲರೂ ಕೂಡ ಅದು ಧರ್ಮ ತಪಸ್ವಿ ವೇಷ ಅಂತ ತಿಳ್ಕೊಂಡು ಅದನ್ನೇ ಅನುಸರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಎಷ್ಟೋ ಮಂದಮತಿಗಳು. ಇನ್ನೂ ನೀವು ಇಂದ್ರನ ಜೊತೆಗೆ ವಿರೋಧವನ್ನ ಕಟ್ಟಿಕೊಂಡು ಬೆಳೆಸ್ತಾ ಹೋದ್ರಿ ಅಂತಾದ್ರೆ ಅವನು ಇನ್ನೂ ಹೆಚ್ಚು ಪಾಖಂಡ ಮತವನ್ನ ಪ್ರಚಾರ ಮಾಡ್ತಕ್ಕಂತಹ ಅಪಾಯ ಇದೆ. ಆದ್ರಿಂದ ಬೇಡ, ಈಗ ಅವನ ಜೊತೆಗೆ ವಿರೋಧ ಕಟ್ಕೊಳ್ಬೇಡ್ರಿ, ಇಂದ್ರನ ವಿರೋಧವನ್ನು ಕಟ್ಟಿಕೊಳ್ಳೋದು ಸರಿಯಲ್ಲ, ಬೇಡ ಅಂತ ಬ್ರಹ್ಮದೇವರು ಋತ್ವಿಜರನ್ನ ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ತಜಿದಂ ಪಶ್ಯತ ಮಹದ್ಧರ್ಮವ್ಯತಿಕರಂ ದ್ವಿಜಾಃ ಇಂದ್ರೇಣಾನುಷ್ಠಿತಂ ರಾಜ್ಞಃ ಕರ್ಮೈತದ್ದಿಜಿಘಾಂಸತಾ ಪೃಥುಕೀರ್ತಿ ಪೃಥೋ ಭೂಯಾಸ್ತ್ವಂ ಹ್ಯೇಕೋ ನ ಶತಕ್ರತುಃ ಅಲಂ ತೇ ಕ್ರತುಭಿಃ ಶಿಷ್ಟೈಃ ಯದ್ಭವಾನ್ ಮೋಕ್ಷಧರ್ಮವಿತ್. ಬ್ರಹ್ಮದೇವರು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ಪೃಥು ರಾಜ, ನೀನು ಈಗಾಗಲೇ 99 ಯಜ್ಞವನ್ನ ಮಾಡಿದ್ದಿ. ಇದೇನು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅಷ್ಟು ಸಣ್ಣ ಕೆಲಸ ಅಲ್ಲ ಇದು. 99 ಯಜ್ಞಗಳನ್ನ ಮಾಡಿ ಮುಗಿಸಿದ್ದಿ ಅನ್ನೋದರಿಂದಲೇ ನಿನಗೆ ಅದ್ಭುತವಾದ ಕೀರ್ತಿ ಬಂದು ಬಿಟ್ಟಿದೆ. ಸಾಕು, ಬಹಳ ದೊಡ್ಡ ಕೀರ್ತಿ ನಿನಗೆ ಬಂದಿದೆ ಇವಾಗ. 99 ಅಶ್ವಮೇಧ ಯಾಗ ಮಾಡಿದವನು ಅನ್ನೋ ಕೀರ್ತಿ ಬಹಳ ದೊಡ್ಡದು. ಇನ್ನೂ ಹೆಚ್ಚಿನ ಯಜ್ಞಗಳನ್ನ ಮಾಡ್ಲಿಕ್ಕೆ ಹೋಗಬೇಡ ಅಂತಾರೆ. ಸಾಕು, 99 ಯಜ್ಞ ಮಾಡಿದ್ದೀಯಲ್ಲ, ಇದೇ ನಿನಗೆ ಅದ್ಭುತವಾದ ಕೀರ್ತಿಯನ್ನ ತಂದು ಕೊಡುತ್ತದೆ. ಇದಕ್ಕಿಂತ ಹೆಚ್ಚು ಯಜ್ಞ ಬೇಡ. ನೀನು ಮೋಕ್ಷ ಧರ್ಮವಿತ್, ಮೋಕ್ಷ ಧರ್ಮವನ್ನ ತಿಳಿದವನು. ಆದ್ರಿಂದ ಯಾರೂ ಕೂಡ ಮೋಕ್ಷ ಪ್ರಯತ್ನವನ್ನ ಮಾಡುವಾಗ ತಮ್ಮ ಸ್ವರೂಪ ಯೋಗ್ಯತೆಗಿಂತ ಹೆಚ್ಚಾಗಿ ಯಾರೂ ಮಾಡೋದಿಲ್ಲ, ಮಾಡಬಾರದು. ಈ ಧರ್ಮವನ್ನ ನೀನು ತಿಳ್ಕೊಂಡಿದ್ದಿ ಅಂತ ಅರ್ಥ. ಮೋಕ್ಷ ಧರ್ಮವಿತ್ತು ಅಂತಂದ್ರೆ ಹಾಗೆ. ಮೋಕ್ಷ ಧರ್ಮ ಏನು ಅಂದ್ರೆ, ಯಾರು ಅವರವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಕರ್ಮವನ್ನ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರದು. ಅದಕ್ಕಿಂತ ಜಾಸ್ತಿ ಪುಣ್ಯವನ್ನ ಮಾಡಿದರೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ತದೆ. ಹಾಗಾಗಿ ಮೋಕ್ಷ ಧರ್ಮವಿತ್ ಅಂದ್ರೆ ಮೋಕ್ಷ ಧರ್ಮವನ್ನ ತಿಳ್ಕೊಂಡಂತಹ ನೀನು
ಈಗ ಶತಕ್ರತು ಆಗಬಾರದು, ಶತಕ್ರತು ಆಗೋ ಯೋಗ್ಯತೆ ನಿನಗಿಲ್ಲ. ನಿನ್ನ ಯೋಗ್ಯತಾನುಸಾರವಾಗಿ ನಿನಗೆ ಇರೋದು 99 ಯಜ್ಞಗಳನ್ನು ಮಾತ್ರ ಮಾಡತಕ್ಕಂತಹ ಒಂದು ಯೋಗ್ಯತೆ. 100 ಯಜ್ಞಗಳನ್ನು ಮಾಡುವಂತಹ ಯೋಗ್ಯತೆ ನಿನಗಿಲ್ಲ. ಆ ಸ್ವರೂಪ ಯೋಗ್ಯತೆಗಿಂತ ಹೆಚ್ಚಾಗಿ ಮೋಕ್ಷ ಪ್ರಯತ್ನವನ್ನು ಯಾರೂ ಮಾಡಬಾರದು. ಅದು ಮೋಕ್ಷ ಧರ್ಮ. ಇಂತಹ ಮೋಕ್ಷ ಧರ್ಮವನ್ನು ತಿಳ್ಕೊಂಡವನಾಗಿದ್ದಿ ನೀನು. ಹಾಗಾಗಿ ಈಗ ಸಾಕು, ನೀನು 99 ಯಾಗ ಮಾಡಿದೆಯಲ್ಲ, ಸಾಕು. ಇದರಿಂದಲೇ ನೀನು ಅತ್ಯಂತ ಕೀರ್ತಿ ಪಡ್ಕೊಳ್ತೀರಿ. ಇದಕ್ಕಿಂತ ಹೆಚ್ಚಿನ ಯಜ್ಞ ಮಾಡೋದು ಬೇಡ ಅಂತ ಬ್ರಹ್ಮದೇವರು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಪೃಥು ಕೀರ್ತಿ ಪೃಥೋ ಭೂಯಾಸ್ತ್ವಂ ಹೇಕೋ ನ ಶತಕ್ರತುಃ ಅಲಂತೆ ಕ್ರತುಭಿಶಿಷ್ಟೈಃ ಯದ್ಭವಾನ್ ಮೋಕ್ಷಧರ್ಮವಿತ್ ನೈವಾತ್ಮನೇ ಮಹೇಂದ್ರಾಯ ರೋಷಮಾಹರ್ತುಮರ್ಹಸಿ ಉಭಾವಪಿ ಹಿ ಭದ್ರಂ ತೇ ಉತ್ತಮ ಶ್ಲೋಕ ವಿಗ್ರಹೌ. ಈಗ ಇಂದ್ರ ಆಗಲಿ ನೀನಾಗಲಿ ಇಬ್ಬರೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದೀರಿ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನೀವಿಬ್ಬರೂ ಭಗವಂತನ ಸನ್ನಿಧಾನ ಪಾತ್ರರು. ಇಬ್ಬರಲ್ಲೂ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಪೃಥು ಮಹಾರಾಜ, ನಿನ್ನಲ್ಲೂ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಇಂದ್ರನಲ್ಲೂ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಇಬ್ಬರೂ ಭಗವಂತನ ಸನ್ನಿಧಾನ ಪಾತ್ರರಾಗಿದ್ದೀರಿ. ಆದ್ರಿಂದ ನಿನಗೆ ಅವನು ಆತ್ಮೀಯ ಮತ್ತು ನಿನಗಿಂತ ಉತ್ತಮ. ಅಂತಹ ಉತ್ತಮನಾದ ಮಹೇಂದ್ರನಲ್ಲಿ ನೀನು ಕೋಪ ಮಾಡಬೇಡ. ಉತ್ತಮ ಶ್ಲೋಕ ವಿಗ್ರಹವು, ಅವನಲ್ಲಿ ನೀನು ಕೋಪ ಮಾಡೋದು ಸರಿಯಲ್ಲ. ನಿನಗೆ ಒಳ್ಳೇದಾಗಲಿ. ಭದ್ರಂತೆ ಅಂತಾರೆ ಬ್ರಹ್ಮದೇವರು. ನಿನಗೆ ಒಳ್ಳೇದಾಗಲಿ. ಅವನಲ್ಲಿ ಕೋಪ ಮಾಡೋದು ಸರಿಯಲ್ಲ. ಅವನು ನಿನಗಿಂತ ಉತ್ತಮ. ಇಬ್ಬರೂ ಕೂಡ ಭಗವಂತನ ಸನ್ನಿಧಾನ ಪಾತ್ರರಾಗಿದ್ದೀರಿ. ಅವನು ನಿನಗೆ ಅತ್ಯಂತ ಆತ್ಮೀಯನಾಗಿದ್ದಾನೆ. ಅಂತಹ ಇಂದ್ರನಲ್ಲಿ ನೀನು ಕೋಪ ಮಾಡೋದು ಸರಿಯಲ್ಲ. ನಿನಗೆ ಒಳ್ಳೇದಾಗಲಿ ಅಂತ ಈ ರೀತಿ ಬ್ರಹ್ಮದೇವರು ಪೃಥು ಮಹಾರಾಜನಿಗೆ ಹೇಳುವ ಮಾತು. ನೈವಾತ್ಮನೆ ಮಹೇಂದ್ರಾಯ ರೋಷಮಾಹರ್ತುಮರ್ಹಸಿ ಉಭಾವಪಿ ಹಿ ಭದ್ರಂತೆ ಉತ್ತಮ ಶ್ಲೋಕ ವಿಗ್ರಹೌ. ತಮಗಿಂತ ಉತ್ತಮರಾದವರ ಮೇಲೆ ದ್ರೋಹ ಮಾಡೋದು ಸರಿಯಲ್ಲ ಅಂತ ಅಭಿಪ್ರಾಯದಿಂದ ಬ್ರಹ್ಮದೇವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರು ಪೃಥು ಮಹಾರಾಜನಿಗೆ ಇಂದ್ರದೇವರು ನಿನಗಿಂತ ಉತ್ತಮ ಅನ್ನೋದನ್ನ ಯಾವ ಪದದಿಂದ ಹೇಳಿದ್ದಾರೆ ಅಂತಂದ್ರೆ ಆತ್ಮನೇ ಅಂತ ಅನ್ನೋ ಪದ ಇದೆ. ನೈವ ಆತ್ಮನೇ ಮಹೇಂದ್ರಾಯ, ಆತ್ಮನೇ ಮಹೇಂದ್ರಾಯ ಅಂತ. ಆತ್ಮ ಅನ್ನೋ ಶಬ್ದಕ್ಕೆ ಇಲ್ಲಿ ಸ್ವಾಮಿ ಅಂತ ಅರ್ಥ. ಅವನು ನಿನಗೆ ಸ್ವಾಮಿಯಾಗಿದ್ದಾನೆ ಅಂತ ಅರ್ಥ, ಒಡೆಯ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಪ್ರಕೃತದಲ್ಲಿ ಆತ್ಮನೇ ಮಹೇಂದ್ರಾಯ ಅಂತನ್ನೋ ಶಬ್ದದಿಂದ ಅವನು ನಿನಗೆ ಸ್ವಾಮಿಯಾಗಿದ್ದಾನೆ ಅಂದ್ರೆ ನಿನಗಿಂತಲೂ ಉತ್ತಮನಾಗಿದ್ದಾನೆ ಅನ್ನೋದನ್ನ ಆ ಆತ್ಮನೇ ಅನ್ನೋ ಶಬ್ದ ಸೂಚನೆ ಮಾಡ್ತಾ ಇದೆ. ಹಾಗಾಗಿ ಅವನು ನಿನಗಿಂತ ಉತ್ತಮ. ಉತ್ತಮರಲ್ಲಿ ದ್ರೋಹ ಅಂತನ್ನೋದು ಒಳ್ಳೆಯದಲ್ಲ. ಹಾಗಾಗಿ ನಿನಗೆ ಒಳ್ಳೇದಾಗಲಿ. ಭದ್ರಂತೆ, ನಿನಗೆ ಒಳ್ಳೇದಾಗಲಿ. ಅವನ ಮೇಲೆ ಕೋಪವನ್ನು ಮಾಡಬೇಡ. ನೀವಿಬ್ಬರೂ ಭಗವಂತನ ಸನ್ನಿಧಾನ ಪಾತ್ರರೇ ಆಗಿದ್ದೀರಿ. ಹಾಗಾಗಿ ಪರಸ್ಪರವಾಗಿ ದ್ವೇಷ ಮಾಡೋದು ಸರಿಯಲ್ಲ ಅಂತ ಅಭಿಪ್ರಾಯ. ಭಗವದ್ಭಕ್ತರಲ್ಲಿ ಪರಸ್ಪರವಾಗಿ ಅನ್ಯೋನ್ಯತೆ ಇರಬೇಕು.
ವೈಮನಸ್ಯ ಇರಬಾರದು, ದ್ವೇಷ ಇರಬಾರದು. ಒಬ್ಬ ಭಗವದ್ಭಕ್ತ ಮತ್ತೊಬ್ಬ ಭಗವದ್ಭಕ್ತರ ಜೊತೆಯಲ್ಲಿ ದ್ವೇಷ ಮಾಡಬಾರದು. ಭಕ್ತರಲ್ಲಿ ದ್ವೇಷ ಮಾಡೋದು ಭಗವಂತನಲ್ಲಿ ದ್ವೇಷ ಮಾಡಿದಂತೆಯೇ. ಹಾಗಾಗಿ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರ ಆ ಇಂದ್ರ, ನೀನು ಭಗವಂತನ ವಿಶೇಷ ಸನ್ನಿಧಾನ ಪಾತ್ರ. ಹಾಗಾಗಿ ಇಬ್ಬರೂ ಕೂಡ ಅನ್ಯೋನ್ಯವಾಗಿರಬೇಕೇ ಹೊರತು ನಿಮ್ಮಿಬ್ಬರಲ್ಲಿ ಜಯ ಪರಾಜಯ ಅಂತನ್ನೋದು ಅದು ಬರಬಾರ್ದು. ಒಬ್ಬರು ಜಯ, ಒಬ್ಬರು ಪರಾಜಿತರಾದರು, ಒಬ್ಬರು ಜಿತರಾದರು ಅನ್ನೋ ಮಾತೇ ಬರಬಾರದು. ಇಬ್ಬರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅವನ ಮೇಲೆ ಕೋಪ ಮಾಡೋದು ನಿನಗೆ ಸರಿಯಲ್ಲ, ಅವನು ಉತ್ತಮ ಬೇರೆ. ಆತ್ಮನೇ ಮಹೇಂದ್ರಾಯ ಅಂತ, ನಿನಗೆ ಸ್ವಾಮಿ ಅವನು, ನಿನಗಿಂತ ಉತ್ತಮ. ಹಾಗಾಗಿ ಸೋತ್ತಮ ದ್ರೋಹ ಅನ್ನೋದು ಸರಿಯಲ್ಲ ಅಂತ. ಇದು ಯಾದವಾರ್ಯರು ಈ ರೀತಿ ಬರೆದಿದ್ದಾರೆ. ಸ್ವೋತ್ತಮ ದ್ರೋಹ ಅಂತನ್ನೋದು ಸರಿಯಲ್ಲ ಅನ್ನೋ ಅಭಿಪ್ರಾಯದಿಂದ ಇಲ್ಲಿ ಬ್ರಹ್ಮದೇವರು ಈ ಥರ ಹೇಳಿದ್ದಾರೆ ಅಂತನ್ನೋದನ್ನು ಬರೆದು, ಆತ್ಮನೆ ಅಂತನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಮಾಡಿ, ಅವನು ಇಂದ್ರ ಸ್ವಾಮಿಯಾಗಿದ್ದಾನೆ ಇವನಿಗೆ ಅಂತ, ಉತ್ತಮನಾಗಿದ್ದಾನೆ ಅಂತ ಸೂಚನೆ ಮಾಡ್ತಾ ಇದೆ ಆತ್ಮ ಅನ್ನೋ ಶಬ್ದ ಅಂತ ಯಾರು ಯಾದವಾರ್ಯರು ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಅವರೇನು ಹೇಳ್ತಾರೆ ಅಂದರೆ, ನಿನ್ನಲ್ಲಿ ಸನ್ನಿಹಿತನಾದಂತಹ ಯಾವ ಭಗವಂತ ಇದ್ದಾನೆ, ಅದೇ ಭಗವಂತನ ವಿಶೇಷ ಆವಾಸ ಸ್ಥಾನ ಅವನು ಆಗಿದ್ದಾನೆ ಅನ್ನೋ ಅರ್ಥದಲ್ಲಿ ಆತ್ಮನೆ ಅಂತ ಹೇಳಿದ್ದಾರೆ ಅಂತ. ನಿನ್ನೊಳಗೂ ಭಗವಂತನ ಸನ್ನಿಧಾನ ಇದೆ, ಹಾಗೆ ಅವನ ಒಳಗೂ ಭಗವಂತನ ಸನ್ನಿಧಾನ ಇದೆ ಅನ್ನೋದನ್ನ ಆ ರೀತಿ ಆತ್ಮನೆ ಅಂತಂದ್ರೆ ಇಲ್ಲಿ ಹರೇಹೇ ವಿಶೇಷ ನಿವಾಸ ಹೇತು ಅಂತ ಅರ್ಥ ಮಾಡಿದ್ದಾರೆ. ಭಗವಂತನ ವಿಶೇಷ ನಿವಾಸ ಹೇತು, ನಿನ್ನಲ್ಲಿ ಸನ್ನಿಹಿತನಾದ ಯಾವ ಭಗವಂತ ಇದ್ದಾನೆ ಅವನ ವಿಶೇಷ ನಿವಾಸಕ್ಕೆ ಅವನು ಕಾರಣನಾಗಿದ್ದಾನೆ, ಅಂದ್ರೆ ಅವನಲ್ಲೂ ವಿಶೇಷವಾದ ಸನ್ನಿಧಾನ ಇದೆ ಅಂತ. ಅದನ್ನೇ ಮತ್ತೆ ಮುಂದೆ ವಿವರಣೆ ಮಾಡಿದ್ದು ಉಭಾವಪಿಹಿ, ಇಬ್ಬರಲ್ಲೂ ಕೂಡ ವಿಶೇಷ ಭಗವಂತನ ಸನ್ನಿಧಾನ ಇರೋದ್ರಿಂದ ಉತ್ತಮ ಶ್ಲೋಕ ವಿಗ್ರಹವು. ಉಭಾವಪಿ, ನೀವಿಬ್ಬರೂ ಕೂಡ ವಿಶೇಷ ಭಗವಂತನ ಸನ್ನಿಧಾನ ಪಾತ್ರರಾಗಿದ್ದೀರಿ. ಹಾಗಾಗಿ ಇಬ್ಬರೂ ಕೂಡ ಪರಸ್ಪರವಾಗಿ ಅನ್ಯೋನ್ಯವಾಗಿರಬೇಕು. ಒಬ್ಬರಲ್ಲಿ ಇನ್ನೊಬ್ಬರಿಗೆ ಜಯ ಪರಾಜಯಗಳು ಪ್ರಶ್ನೆ ಬರಬಾರದು ಇದರಲ್ಲಿ ಅಂತ ಇಷ್ಟೇ ಬರೀತಾರೆ ವಿಜಯಧ್ವಜರು. ಮಾಸ್ಮಿನ್ ಮಹಾರಾಜ ಕಥಾಸ್ಮ ಚಿಂತಾಂ ನಿಶಾಮಯಾಸ್ಮದ್ವಚ ಆದೃತಾತ್ಮ ಯಧ್ಯಾಯತೋ ದೈವಹತಂ ತು ಕರ್ತುಂ ಮನೋತಿ ಕಷ್ಟಂ ವಿಶತೆ ತಮೋಂಧಂ. ನೀನೇನು ಸಿಟ್ಟು ಮಾಡಿಕೊಂಡಿದ್ದಿ, ಈ ಸಿಟ್ಟನ್ನು ನೀನು ಶಮನ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆ ಸಿಟ್ಟನ್ನು ನೀನು ಬಿಟ್ಟು ಬಿಡು. ಇಂದ್ರನ ಮೇಲೆ ಏನು ಕೋಪ ಮಾಡ್ಕೊಳ್ತಾ ಇದ್ದೀಯಲ್ಲ, ಈ ಕೋಪವನ್ನು ನೀನು ಬಿಡೋದೇ ಒಳ್ಳೆಯದು. ಇಲ್ಲದೇ ಇದ್ದರೆ ಈ ಚಿಂತೆಯಿಂದ ದೇಹ ನಾಶವಾಗ್ತಕ್ಕಂತಹ ಸಂದರ್ಭ ಇದೆ ಅಂತ ಆ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಈ 100ನೇ ಯಾಗವನ್ನ ನೀನು ಪ್ರಾರಂಭ ಮಾಡಿದ್ದಿ, ಕೊನೆಯದಾಗಿರ್ತಕ್ಕಂತಹ ಈ 100ನೇ ಯಾಗ ಪ್ರಾರಂಭ ಮಾಡಿದ್ದು
ಅದು ಕೊನೆ ಆಗಲಿಲ್ವಲ್ಲ, ಪೂರ್ತಿ ಆಗಲಿಲ್ವಲ್ಲ ಅನ್ನೋ ಚಿಂತೆ ನಿನಗೆ ಇದೆ ಇವಾಗ. ಆ ಚಿಂತೆ ಏನು ಮಾಡಬೇಡ ಅಂತಾರೆ. 100ನೇ ಯಾಗ ನಾನು ಪ್ರಾರಂಭ ಮಾಡಿಬಿಟ್ಟಿದ್ದೇನೆ, ಅದು ಅರ್ಧದಲ್ಲೇ ನಿಂತು ಹೋಗುತ್ತಲ್ವಾ, ಪೂರ್ಣವಾಗಲಿಲ್ವಲ್ಲ ಅನ್ನೋ ಚಿಂತೆ ಮಾಡಬೇಡ. ನಾನು ಹೇಳೋದನ್ನ ಬಹಳ ಆದರದಿಂದ ಕೇಳು ಅಂತಾರೆ ಬ್ರಹ್ಮದೇವರು. ಆದೃತಾತ್ಮ ಅಸ್ಮದ್ವಚಃ ನಿಶಾಮಯ. ನಾನೇನು ಹೇಳುತ್ತೇನೆ ಅದನ್ನು ಬಹಳ ಆದರದಿಂದ ಚೆನ್ನಾಗಿ ಕೇಳು, ಚಿಂತೆ ಮಾಡಬೇಡ. ಮಾಸ್ಮ ಚಿಂತಾಂ. ನೀನು ಅರ್ಧದಲ್ಲೇ ನಿಂತು ಹೋಯಿತಲ್ಲ ಈ ಯಾಗ ಅನ್ನೋ ಚಿಂತೆ ಮಾಡಬೇಡ. ಯಾಕೆಂದ್ರೆ ಅದೃಷ್ಟ ನಿಯಾಮಕನಾದ ಭಗವಂತನಿಂದ ನಿಂತು ಹೋಗಿರುವ ಕೆಲಸವನ್ನ ತಾನು ಮಾಡಲಿಕ್ಕೆ ಚಿಂತೆ ಮಾಡಿದ್ರೇನೆ ಅದು ವ್ಯರ್ಥವಾಗ್ತದೆ. ಯಾವ ಕೆಲಸವನ್ನ ಭಗವಂತ ತಾನು ಇಚ್ಛೆ ಪಟ್ಟು ಇದು ಆಗಲಿ ಅಂತ ಅಂದುಕೊಂಡಿರ್ತಾನೋ ಅದನ್ನು ಮಾಡಿದ್ರೆ ಪರವಾಗಿಲ್ಲ. ಅದು ಮಧ್ಯದಲ್ಲಿ ನಾವು ನಿಂತು ಹೋದ್ರೆ ಚಿಂತೆ ಮಾಡಬೇಕು. ಇದು ಭಗವಂತನಿಗೆ ಇಚ್ಛೆ ಇಲ್ಲದೆ ಇರತಕ್ಕಂತಹ ಕೆಲಸ. ಭಗವಂತನಿಂದಲೇ ನಿಂತು ಹೋಗಿರ್ತಕ್ಕಂತಹ ಕೆಲಸ. ಅವನೇ ಅದೃಷ್ಟ ನಿಯಾಮಕ. ಅದೃಷ್ಟ ನಿಯಾಮಕನಾದ ಭಗವಂತನಿಂದ ನಿಂತು ಹೋಗಿರ್ತಕ್ಕಂತಹ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೊರಟ್ರೆ ಅದು ಆಗೋದಿಲ್ಲ, ಅದು ವ್ಯರ್ಥ ಆಗ್ತದೆ. ಅದರ ಬಗ್ಗೆ ಚಿಂತೆ ಮಾಡಿದರೆ ಅದು ವ್ಯರ್ಥ ಆಗ್ತದೆ. ಹಾಗಾಗಿ ನೀನು ಆ ಚಿಂತೆಯನ್ನು ಮಾಡ್ತಾ 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 ಇನ್ನೂ ಹೆಚ್ಚಿನ ಕಷ್ಟವನ್ನೇ ಅನುಭವಿಸ್ತಿದ್ದಿ. ನೀನು ಬಹಳಷ್ಟು ಚಿಂತೆ ಮಾಡಿ ಅದರಿಂದ ದೇಹ ನಾಶವಾಗ್ತಕ್ಕಂತಹ ಸಂದರ್ಭ ಇದೆ. ಹಾಗಾಗಿ ಆ ಚಿಂತೆಯನ್ನ ಬಿಟ್ಟು ಬಿಡು. ನೀನು ಈ ಚಿಂತೆ ಮಾಡಬೇಡ. ಯಾಕೆಂದ್ರೆ ಈ ಕೆಲಸ ನಡೆದದ್ದು ಭಗವಂತನಿಂದಲೇ. ನೀನು ಯಜ್ಞವನ್ನ ಪ್ರಾರಂಭ ಮಾಡಿ ಅರ್ಧದಲ್ಲಿ ನಿಂತದ್ದು ಭಗವಂತನ ಇಚ್ಛೆ. ಅದು ಭಗವಂತನಿಂದಲೇ ಈ ಕಾರ್ಯ ಆಗಿದೆ, ಅರ್ಧದಲ್ಲೇ ನಿಂತಿದೆ. ಅರ್ಧದಲ್ಲೇ ನಿಲ್ಲಿಸಿದವನು ಭಗವಂತ. ಅವನಿಂದಲೇ ನಿಂತು ಹೋಗಿರ್ತಕ್ಕಂಥ ಕೆಲಸವನ್ನ ತಾನು ಮಾಡ್ತೇನೆ ಅಂತ ಅದರ ಬಗ್ಗೆ ಚಿಂತೆ ಮಾಡಿದರೆ ಅದು ವ್ಯರ್ಥವಾಗ್ತದೆ. ಮನಸ್ಸು ಅತ್ಯಂತ ಕಷ್ಟಕರವಾದ ಮೌಢ್ಯದಲ್ಲಿ ಮುಳುಗಿ ಬಿಡುತ್ತದೆ. ಮನೋ ಅತಿ ಕಷ್ಟಂ ವಿಶತೆ ತಮೋ ಅಂಧಂ ವಿಶತೆ ಅಂತ. ಅಂಧಂ ಅಂದ್ರೆ ಮೋಹ ಅಂತ ಅರ್ಥ. ತಮೋ ಅಂಧಂ ವಿಶತೆ ಅಂದ್ರೆ ಮನಸ್ಸು ಕಷ್ಟದಲ್ಲಿ ಮುಳುಗತ್ತೆ ಅಂತ ಅರ್ಥ. ಮನಃ ಅಂಧಂ ತಮಃ ಅತಿ ಕಷ್ಟಂ ಅಂಧಂ ತಮಃ ವಿಶತೆ ಅಂತಿದೆ. ಅಂಧಂ ತಮಸ್ಸು ಅಂತ ಅರ್ಥ ಅಲ್ಲ. ಮನಸ್ಸು ಅಂಧಂ ಅಂಧಯತಿ, ಅಂಧಯತೀತಿ ಅಂಧಂ. ತಮಸ್ಸು ಅಂದ್ರೆ ಮೋಹ. ಮೋಹದೊಳಗೆ ಚಿಂತೆ ಮಾಡ್ತಾ 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 ಮೋಹದೊಳಗೆ ಮುಳುಗಿ ಎಲ್ಲ ಏನು ಕಾಣದಂತೆ ಕತ್ತಲೆಯನ್ನ ತೋರಿಸುವಂತ, ಕತ್ತಲೆಯಲ್ಲಿ ಏನು ಕಾಣೋದಿಲ್ವಲ್ಲ ಹಾಗೆ ಮನಸ್ಸಲ್ಲಿ ಏನು ಬೇರೆ ಹೊಳೆಯೋದೇ ಇಲ್ಲ, ಬರೀ ಅದೇ ಚಿಂತೆ ಆಗ್ಬಿಡತ್ತೆ. ಅದನ್ನೇ ಚಿಂತೆ ಮಾಡ್ತಾ 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 ಅದೊಂದೇ ತಲೆಯಲ್ಲಿ ಮುಳುಗಿ ಬಿಡ್ತದೆ, ಬೇರೆ ಏನು ಹೊಳೆಯೋದೇ ಇಲ್ಲ. ಮೌಢ್ಯದಲ್ಲಿ ಮುಳುಗಿ ಬಿಡ್ತದೆ ಅಂತ ಅರ್ಥ. ಅತ್ಯಂತ ಕಷ್ಟದಲ್ಲಿ ಮನಸ್ಸು ಮೌಢ್ಯದಲ್ಲಿ ಮುಳುಗಿ ಬಿಡ್ತದೆ. ಆದ್ರಿಂದ ಹೆಚ್ಚು ಅದರ ಬಗ್ಗೆ ಚಿಂತೆ ಮಾಡಬಾರದು. ಭಗವಂತನಿಂದಲೇ ನಿಂತು ಹೋಗಿರ್ತಕ್ಕಂತಹ ಕೆಲಸವನ್ನ ತಾನು ಮಾಡ್ತೇನೆ, ನಿಂತು ಹೋಯ್ತಲ್ಲ ಮಧ್ಯದಲ್ಲಿ ಅಂತ ಚಿಂತೆ ಮಾಡ್ತಾ ಕೂತ್ರೆ ಅದು ಆಗೋದಿಲ್ಲ, ಕೆಲಸ ಪೂರ್ತಿ ಆಗೋದು ಇಲ್ಲ, ಚಿಂತೆ ಹೋಗೋದು ಇಲ್ಲ. ಹಾಗಾಗಿ ಆ ಚಿಂತೆ ಮಾಡಿ 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 ಮನಸ್ಸು ಮೌಢ್ಯದಲ್ಲಿ ಮುಳುಗಿ ಬಿಡ್ತದೆ. ಅದು ಬಹಳ ಕಷ್ಟಕರ. ಆದ್ದರಿಂದ ಆ ಚಿಂತೆಯನ್ನು ನೀನು ಮಾಡಬೇಡ ಅಂತ ಹೀಗೆ ಬ್ರಹ್ಮದೇವರು ಪೃಥು ಮಹಾರಾಜನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನು ಕೋಪವನ್ನು ಬಿಡೋದೇ ಒಳ್ಳೇದು ಅಂತ ಅರ್ಥ. ಮಾಸ್ಮಿನ್ ಮಹಾರಾಜ ಕಥಾಸ್ಮ ಚಿಂತಾಂ ನಿಶಾಮಯಾಸ್ಮದ್ವಚ ಆದೃತಾತ್ಮ.
ಯಧ್ಯಾಯತೋ ದೈವಹತಂ ತು ಕರ್ತುಂ ಮನೋತಿ ಕಷ್ಟಂ ವಿಶತೆ ತಮೋಂಧಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಹಾ, ಹಿಂದೆ 2 ಸಲ ಬಂದಾಗ ಕೂಡ ಪಾಷಂಡ ದಾರಿಯಾಗಿ ಬಂದ ಅಂತ ನಾವು ನೋಡಿದೆವು. ಇಲ್ಲಿ ಪಾಷಂಡ ಮತ ಪ್ರಚಾರವನ್ನ ಮಾಡಕ್ ಬಂದಿದ್ದಾನ ಅಂತ ಹೇಗೆ ಅಲ್ಲಿ ಅರ್ಥ ಮಾಡಬೇಕು ಅದನ್ನ? ಇವತ್ತಿನ ಕ್ಲಾಸ್ ಹೇಳಿದ್ರಲ್ಲ ಪಾಷಂಡ ಮತ ಪ್ರಚಾರ ಅಂತ ಅಂದ್ಬಿಟ್ಟು. ಗುರುಗಳು ಲೈನ್ ಇಲ್ಲ ಕಾಣುತ್ತೆ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳು.